MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಒಟ್ಟು 19 ಮೃತದೇಹಗಳ ಹಸ್ತಾಂತರ ಆಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕವಾಗಿ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಮೃತದೇಹವನ್ನ ಕೊಂಡೊಯ್ಯೋದಕ್ಕೆ ಸಂಬಂಧಿಕರು ಕೂಡ ಬಂದಿದ್ದಾರೆ. ಸುಮಾರು 39 ಮೃತದೇಹಗಳ DNA ಮ್ಯಾಚಿಂಗ್ ಆಗಿದೆ. DNA ಮ್ಯಾಚಿಂಗ್ ಆಗಿರುವಂತಹ ಮೃತದೇಹಗಳನ್ನು ರವಾನಿಸಲಾಗ್ತಾ ಇದೆ. ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ. ಇದುವರೆಗೆ 39 ಮೃತದೇಹಗಳ DNA ಮ್ಯಾಚಿಂಗ್ ನಡೆದಿದೆ. ಹಾಗೆ ಆ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಮಹಾ ದುರಂತದಲ್ಲಿ ನೂರಾರು ಜನ ಸಾವನ್ನಪ್ಪುತ್ತಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ 192 ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಲಾಗಿದೆ. ಮೃತದೇಹ ಹಸ್ತಾಂತರಕ್ಕೆ ಹಾಗೆ ಸ್ಥಳಾಂತರ ಮಾಡುವುದಕ್ಕೆ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಬರೋಬ್ಬರಿ 591 ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ. ವೈದ್ಯರು, ಮೆಡಿಕಲ್ ಸಿಬ್ಬಂದಿ, ಡ್ರೈವರ್ಸ್ಗಳಿದ್ದಾರೆ. ಹಾಗೆ ಸ್ಥಳದಲ್ಲಿ ಸಹಾಯಕ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ನಿನ್ನೆ ದಿನ ಅಧಿಕಾರಿಯೊಬ್ಬರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗಿದೆ. ಇಂತಹ ಸಂದರ್ಭ ಇದ್ದಾಗ ಅವರು ಕರ್ತವ್ಯ ನಿರ್ವಹಿಸುತ್ತಾರೆ ಅನ್ನೋದಾಗಿ. ಇದೀಗ ಸಿವಿಲ್ ಆಸ್ಪತ್ರೆಯಲ್ಲಿ ಒಟ್ಟು 192 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮೃತದೇಹಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಸಹಾಯವಾಗಲಿ ಅನ್ನೋದಾಗಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಮತ್ತೊಂದು ಕಡೆಯಲ್ಲಿ ಇದೇ ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರು ರೋಧಿಸ್ತಾ ಇರೋದನ್ನು ನೀವು ಗಮನಿಸಬಹುದು. 4-5 ದಿನಗಳವರೆಗೆ ತಮ್ಮವರ ಮೃತದೇಹವನ್ನು ಹಸ್ತಾಂತರ ಮಾಡಿ ಅಂತ ಕೇಳ್ಕೊಳ್ತಾ ಇರುವಂಥ ಕುಟುಂಬಸ್ಥರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಅಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ, ಸಿಬ್ಬಂದಿ ವ್ಯವಸ್ಥೆ, ಬೇಕಿರುವಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಅಲ್ಲಿ ಆಗ್ತಾ ಇದೆ ಅಂತ ಹೇಗೆ ಕಂಡು ಬರ್ತಾ ಇದೆ? ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹದ್ದೇ ದೊಡ್ಡ ಸವಾಲಾಗಿದೆ. ಯಾಕಂತಂದ್ರೆ ಎಲ್ಲಾ ಮೃತದೇಹಗಳ DNA ಟೆಸ್ಟ್ ಆಗಬೇಕಾಗಿದೆ. ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸಾವನ್ನಪ್ಪಿರುವಂತಹದ್ದು. ಬರೀ ಸಾವನ್ನಪ್ಪಿರೋದು ಅಂತಂದ್ರೆ ಬಾಡಿ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹದ್ದು. ಯಾರು ಪ್ರಯಾಣಿಕರು, ಯಾರ ಮೃತದೇಹ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಷ್ಟು ದಿವಸಗಳ ಕಾಲ DNA ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಯಿತು. ಈಗ DNA ಮ್ಯಾಚ್ ಮಾಡುವಂತ ಕೆಲಸ ನಡೀತಾ ಇದೆ. ಇದುವರೆಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ಮೃತದೇಹಗಳನ್ನ ಐಡೆಂಟಿಫೈ ಮಾಡಲಾಗಿದೆ. ಮತ್ತೆ 14 ಮೃತದೇಹಗಳನ್ನ ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇನ್ನೊಂದಷ್ಟು ಪ್ರಯಾಣಿಕರು ಯಾರಿದ್ರು ಅವರ ಕುಟುಂಬಸ್ಥರನ್ನ ಬರೋ ಹೇಳಿದ್ದಾರೆ. ಇವತ್ತು ಸಂಜೆ ಒಳಗೆ ನಿಮಗೆ ಮೃತದೇಹ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿರುವಂತಹದ್ದು. ಇಲ್ಲೊಂದು ಫ್ಯಾಮಿಲಿ ಕೂಡ ಇಲ್ಲಿ ಇರುವಂತಹದ್ದು ನೋಡಬಹುದು. ಇವರು ಗುಜರಾತ್ ಅಹಮದಾಬಾದ್ನ ಸ್ಥಳೀಯರೇ ಆಗಿದ್ದಾರೆ. ಇವರ ಹರ್ಷಿತ್ ಪಟೇಲ್ ಮತ್ತೆ ಪೂಜಾ ಪಟೇಲ್ ಅನ್ನುವಂತ ಇಬ್ರು ದಂಪತಿಗಳು ವಿಮಾನದಲ್ಲಿ ಹೊರಟಿದ್ರು. ಅವರು ಕೂಡ ಸಾವನ್ನಪ್ಪಿರುವಂತದ್ದು. ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವರ ಕುಟುಂಬಸ್ಥರು ಇಲ್ಲಿ ಬಂದಿದ್ದಾರೆ. ಮತ್ತೆ ಇಡೀ ಕುಟುಂಬಕ್ಕೆ ಇವತ್ತು ಸಂಜೆ 6 ಗಂಟೆ ಒಳಗಾಗಿ ನಿಮಗೆ ಮೃತದೇಹವನ್ನ ಕೊಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಈ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು, ನಮಗೆ ಇಬ್ಬರ ಬಾಡಿಗಳು ಕೂಡ ಒಟ್ಟಿಗೆ ಬೇಕು. ಇಬ್ಬರ ಬಾಡಿ ಒಟ್ಟಿಗೆ ಸಿಕ್ಕರೆ ಮಾತ್ರ ನಾವು ತೆಗೆದುಕೊಂಡು ಹೋಗ್ತೀವಿ. ಬೇರೆ ಬೇರೆ ಮೃತದೇಹಗಳನ್ನ ಗುರುತು ಪತ್ತೆ ಮಾಡಿ ತೆಗೆದುಕೊಂಡು ಹೋಗಿ ಅಂದ್ರೆ ನಾವು ತೆಗೆದುಕೊಂಡು ಹೋಗಲ್ಲ. ಗಂಡ ಮತ್ತೆ ಹೆಂಡತಿಯ ಇಬ್ಬರು ಮೃತದೇಹಗಳು ಕೂಡ ನಮಗೆ ಒಟ್ಟಿಗೆ ಬೇಕು ಅನ್ನುವಂತಹದನ್ನ ಹೇಳ್ತಿರುವಂತಹದ್ದು. ನಾನು ಹರ್ಷಿತ್ ಪಟೇಲ್ ಅವರ ತಂದೆಯನ್ನ ಮಾತಾಡಿಸಬಹುದು. ಇವರು ಹರ್ಷಿತ್ ಪಟೇಲ್ ಅವರ ತಂದೆಯವರು ಅನಿಲ್ ಪಟೇಲ್ ಅಂತ. ಇವರು 12ನೇ ತಾರೀಕಿಗೆ DNA ಟೆಸ್ಟ್ ಅನ್ನ ಕೊಡ್ತಾರೆ. ಅವರ ಮಗನ DNA ಮೃತದೇಹಕ್ಕೆ DNA ಮ್ಯಾಚ್ ಆಗಿದೆ, ಬನ್ನಿ ಅನ್ನುವಂತಹದನ್ನ ಅವ್ರು ಹೇಳಿದ್ದಾರೆ. ಇವ್ರಿಗೆ ಹೇಳ್ತಾ ಇರುವಂತಹದ್ದು, ಅವರ ಸೊಸೆಯ ಮೃತದೇಹ ಕೂಡ ನಮಗೆ ಬೇಕು. ಮೃತದೇಹ ಸಿಕ್ಕಿದ್ರೆ ಮಾತ್ರ ನಾವು 2 ಬಾಡಿಗಳನ್ನ ತೆಗೆದುಕೊಂಡು ಹೋಗ್ತೀವಿ, ನಾವು ಬೇರೆ ಬೇರೆ ತೆಗೆದುಕೊಂಡು ಹೋಗಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಬಹು ಮುಖ್ಯವಾಗಿ ನೋಡಬಹುದು, ಸಾಕಷ್ಟು ಮಂದಿ ಇಲ್ಲಿ ಕುಟುಂಬಸ್ಥರು, ಸಂಬಂಧಿಕರು ಬಂದಿರುವಂತಹದ್ದು. ಇನ್ನು 200ಕ್ಕೂ ಹೆಚ್ಚು ಮೃತದೇಹಗಳ ಐಡೆಂಟಿಫೈ ಆಗಬೇಕಾಗಿದೆ. ಅವರ ಗುರುತನ್ನು ಪತ್ತೆ ಹಚ್ಚಬೇಕಾಗಿದೆ. ಅವರ ಕುಟುಂಬಸ್ಥರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು. ಇವತ್ತು ಸಂಜೆ ಒಳಗೆ ಮೃತದೇಹಗಳ ಗುರುತು ಸಿಗುತ್ತೆ, ಮೃತದೇಹಗಳನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ರಾಜಸ್ಥಾನದಿಂದ ಬಂದಿದ್ದಾರೆ, ಸೂರತ್ನಿಂದ ಬಂದಿದ್ದಾರೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡ್ತಿಲ್ಲ. ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೆ ಇಲ್ಲಿನ ಸರ್ಕಾರ ಇವರಿಗೆ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆನ
ಮಾಡಿರುವಂತಹದ್ದು ಒಂದು ತಾತ್ಕಾಲಿಕವಾದಂತಹ ಟೆಂಟ್ ಅನ್ನ ನಿರ್ಮಾಣ ಮಾಡಿ ಆ ಟೆಂಟ್ ನ ಕೆಳಗಡೆ ಎಲ್ಲರನ್ನೂ ಕೂಡ ಇಲ್ಲಿ ಕೂರಿಸಿರುವಂತದ್ದು. ಒಂದ್ ಕಡೆ ಅಹಮದಾಬಾದ್ ನ ಮಾರ್ಚರಿ ಡಿಪಾರ್ಟ್ಮೆಂಟ್ ನೋಡಬಹುದು, ಅಲ್ಲೂ ಕೂಡ ಆಂಬ್ಯುಲೆನ್ಸ್ ಗಳನ್ನ ಸಾಲಾಗಿ ನಿಲ್ಲಿಸಿದ್ದಾರೆ. ಅಂದ್ರೆ ಯಾವ ಮೃತದೇಹದ ಗುರುತು ಪತ್ತೆ ಆಗುತ್ತೆ ತಕ್ಷಣವೇ ಅವರ ಕುಟುಂಬದವರಿಗೆ ಮಾಹಿತಿಯನ್ನು ನೀಡಿ ಹಸ್ತಾಂತರಿಸುವಂತಹ ಕೆಲಸ ಆಗ್ತಿರುವಂತಹದ್ದು. ಮತ್ತೆ DNA ಟೆಸ್ಟ್ ನಿರಂತರವಾಗಿ ನಡೀತಾ ಇದೆ. DNA ಪರೀಕ್ಷೆ ಆಗಬೇಕು, ಅದು ಮ್ಯಾಚ್ ಆಗಬೇಕು ಅಂತಂದ್ರೆ ಕನಿಷ್ಠ 60ರಿಂದ 70 ಗಂಟೆಗಳು ಬೇಕು ಅನ್ನುವಂತಹದ್ದನ್ನ ವೈದ್ಯರು ಹೇಳ್ತಾ ಇದ್ದಾರೆ. ಈಗ ಒಂದೊಂದೇ ಮೃತದೇಹಗಳ DNA ಪತ್ತೆ ಆಗ್ತಿದೆ, ಹಸ್ತಾಂತರಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಇದುವರೆಗೆ 30ಕ್ಕೂ ಹೆಚ್ಚು ಮೃತದೇಹಗಳ ಗುರುತು ಪತ್ತೆ ಹಚ್ಚಲಾಗಿದೆ. 14 ಹೆಚ್ಚು ಮೃತದೇಹಗಳನ್ನ ಇದುವರೆಗೆ ಹಸ್ತಾಂತರ ಮಾಡಲಾಗಿರುವಂತಹದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.